ಅರಿವಿನ ಒಂದು ದೀಪವನ್ನು ಹಚ್ಚಿದ ಕರಿಕಾನ ಪರಮೇಶ್ವರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜನ್ನು ಮತ್ತೆ ನಾವು ಉಳಿಸಿಕೊಳ್ಳುವುದಕ್ಕೆ ಲಕ್ಷಾಂತರ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಟೊಂಕ ಕಟ್ಟಬೇಕಾಗಿದೆ. ಅವರಿಗಾಗಿಯೇ ನಾವು ಕಾದಿದ್ದೇವೆ. ಯಾವ ಮೂಲ ಸಂಸ್ಥೆಯ ಮೂಲ ಹೆಸರಿದೆಯೋ ಅದನ್ನು ಎರಡನೇ ಭಾಗಕ್ಕೆ ತಳ್ಳಿಬಿಟ್ರು. ಎಲ್ಲಿಂದ ಬಂದಿದೆಯೋ ಅದು ಮೊದಲಾಗಿ ಉಳಿಯಿತು. ಇದನ್ನೆಲ್ಲ ನೋಡಿದರೆ ನಮ್ಮ ಊರಿನ ಸಂಸ್ಥೆಯನ್ನು ನಾವು ನಮ್ಮ ಪೂರ್ವಜರು ಬಹಳಷ್ಟು ಶ್ರಮ ಬಿಟ್ಟು ಕೇಳಿದ್ದು ಎಲ್ಲ ಅಧ್ಯಾಪಕರಿಗೆ ತಿಂಗಳದ ಪಗಾರನ್ನು ಕೊಡಲಿಕ್ಕಾಗ್ತಾ ಇಲ್ಲ ಆಗಿತ್ತು. ಮನೆಗೆ ತಿರುಗಿ ಹುಡುಗರನ್ನು ತಂದು ಎಲ್ಲರೂ ಕೂಡ ಹಣವನ್ನು ಸಂಗ್ರಹ ಮಾಡಿ ಈ ಶಾಲೆಯನ್ನು ಕಟ್ಟಿದರು, ಬೆಳೆಸಿದರು. ಈ ಸಂಸ್ಥೆ ಒಂದು ಶಿಕ್ಷಣ ಮತ್ತು ಅರಿವು, ಪ್ರಜ್ಞೆ, ಪರಿಸರ ಅದರ ಒಂದು ಮಹಾದಾಹದ ಹೊಕ್ಕುಳಿನಿಂದ ಹುಟ್ಟಿದ್ದು. ಆ ಹುಟ್ಟುವಿಕೆಗೆ ಶ್ರೀಧರ ಸ್ವಾಮಿಗಳು ಸಾಕ್ಷಿ ಮತ್ತು ನಮ್ಮೆಲ್ಲರ ಆರಾಧ್ಯ ದೇವತೆ ಕರಿಕಾನ ಪರಮೇಶ್ವರಿಯ ಸನ್ನಿಧಾನವೇ ಸಾಕ್ಷಿ. ಅಲ್ಲಿರುವಂತಹ ಅಧ್ಯಾಪಕರು ಮಕ್ಕಳು ಹೇಳ್ತಾ ಇದ್ದಾರೆ, ಕನ್ನಡ ಮಾಧ್ಯಮವನ್ನು ಅವರು ತೆಗಿಬೇಕು ಎನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಇದು ಗ್ರಾಮೀಣ ಭಾಗದಲ್ಲಿ ಬರುವಂಥವರೆಲ್ಲರೂ ಕನ್ನಡ ಶಾಲೆಯಿಂದ ಹೈಸ್ಕೂಲಿಗೆ ಬರ್ತಾರೆ ಅಂತ ಅವರು ಕನ್ನಡ ಮಾಧ್ಯಮದಲ್ಲೇ ಓದುವರಾಗಿರ್ತಾರೆ. ವಿಶೇಷವಾಗಿ ಇಂಗ್ಲೀಷ್ ಮಾಧ್ಯಮಕ್ಕೆ ಹೋಗೋದು ಕಷ್ಟ ಆಗಿರ್ತದೆ ಅವರಿಗೆ. ಈ ಸಂಸ್ಥೆಯವರು ಯಾವುದೇ ಕಂಡೀಷನ್ಗೂ ಇವತ್ತು ಒಪ್ಕೊಂಬುದು ಇಲ್ಲ. ಅವರು ಮುಂದಿನ ದಿನದಲ್ಲಿ ವಿದ್ಯಾಭ್ಯಾಸ ಅನ್ನೋದು ಶಾಲೆಯಲ್ಲಿ ಹದಗೆಟ್ಬಿಟ್ಟಿದೆ. ಅದನ್ನು ನಮ್ಮ ಸಾರ್ವಜನಿಕರು ಇವತ್ತೇ ಹೇಳ್ತಾ ಇದ್ದಾರೆ. ನಿಮಗೆ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನೀವು ಏನು ಮಾತು ಕೊಟ್ಟಿದ್ರಿ ಮೊದಲನೇದಾಗಿ ಅದನ್ನು ತಾವು ನಡ್ಕೊಂಡು ಹೋಗು, ಇಲ್ಲ ಈ ಸಂಸ್ಥೆಯನ್ನು ನಮ್ಗೆ ಹಸ್ತಾಂತರ ಮಾಡಬೇಕು. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಕರಿಕಾನ ಪರಮೇಶ್ವರಿ ಶಿಕ್ಷಣ ಸಂಸ್ಥೆ ಕಣ್ಮರೆ ಪರಬಾರೆ ಈ ಸರಣಿಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಈಗಾಗಲೇ ಇದರ ಬಗ್ಗೆ ಒಂದು ಆವರಣವನ್ನು ಸೃಜಿಸಲಿಕ್ಕೆ ಒಂದು ಪ್ರೋಮೋವನ್ನು ಬಿಟ್ಟಿದ್ದೆವು. ಅದಕ್ಕೆ ಪಂಚಗ್ರಾಮ ಇಡೀಯದಾಗಿ ಸ್ಪಂದಿಸಿದೆ. ನನಗೆ ಅತ್ಯಂತ ಅಭಿಮಾನದ ಸಂಗತಿ ಏನು ಅಂತಂದರೆ, ಊರಿನ ಪ್ರಾತಿನಿಧಿಕವಾಗಿ 25ಕ್ಕೂ ಹೆಚ್ಚು ಜನ ಸ್ವತಃ ಮುಂದೆ ಬಂದು ತಮ್ಮ ಅನಿಸಿಕೆಗಳನ್ನು, ತಮ್ಮ ನೋವನ್ನು, ತಮ್ಮ ಪ್ರತಿಭಟನೆಯನ್ನು, ತಮ್ಮ ಅಹವಾಲುಗಳನ್ನು, ಹುಸಿಯಾದ ನಿರೀಕ್ಷೆ, ಕೊಟ್ಟ ಮಾತು ತಪ್ಪಿದ ಕಥೆ ಎಲ್ಲವನ್ನ ವಿವರವಾಗಿ ನಿಮ್ಮೆದುರು ಹಂಚಿಕೊಳ್ಳಿಕ್ಕೆ ಅವರು ಮುಂದೆ ಬಂದಿದ್ದಾರೆ. ಈಗಾಗಲೇ ಪ್ರಥಮ ಕಂತನ್ನು ನಾವು ನಿಮ್ಮೆದುರು ಪ್ರಚುರಪಡಿಸಿದ್ದೇವೆ. ಅದಕ್ಕೆ ಒಂದು 2 ಪ್ರತಿಕ್ರಿಯೆಗಳು ಬಂದಿದೆ. ಆ ಪ್ರತಿಕ್ರಿಯೆಯನ್ನು ಇಟ್ಟುಕೊಂಡು ಮುಂದಿನ ಕಂತನ್ನು ನಿಮ್ಮೆದುರು ಅನಾವರಣಗೊಳಿಸಲಿಕ್ಕೆ ಇಚ್ಛಪಡ್ತೇನೆ. ಮೊದಲನೇದಾಗಿ ರಾಮಚಂದ್ರ ಅನ್ನುವಂಥ ಒಬ್ಬ ವ್ಯಕ್ತಿ, ಅವರು ನಮ್ಮ ಊರಿನವರೇ ಪ್ರಾಯಶಃ. ಅವರು ಒಂದು ಮಾತನ್ನು ಕೇಳಿದ್ದಾರೆ. ಕಾಲೇಜನ್ನು ವಹಿಸ್ಕೊಡುವಾಗ ಏನು ಮಾಡ್ತಾ ಇದ್ರಿ? ಸರಿಯಾದ ಕಂಡೀಷನ್ಸ್ ಹಾಕಬೇಕಿತ್ತು. ಕಾಲಕ್ಕೆ ನಾವು ಹಾಕಿದ ಕಂಡೀಷನ್ನನ್ನು ಅವರು ಸರಿಯಾದ ರೀತಿಯಲ್ಲಿ ಕಾರ್ಯರೂಪದಲ್ಲಿ ತರ್ತಾ ಇದ್ದಾರೆಯೇ, ತಪ್ಪುತ್ತಾ ಇದ್ದಾರೆಯೇ, ಇವೆಲ್ಲವನ್ನ ಪರಿಶೀಲನೆ ಮಾಡಬೇಕಿತ್ತು. ಈಗ ಹಲುಬಿದರೆ ಏನು ಪ್ರಯೋಜನ? ಎಸ್, ಒಂದು ಅರ್ಥದಲ್ಲಿ ರಾಮಚಂದ್ರರ ಮಾತು ಬಹಳ ಮುಖ್ಯವಾದದ್ದೇ. ಕೊಡುವಾಗ ಬಹುಶಃ ನಾನು ನಿನ್ನೆ ಯಾರೋ ಸ್ನೇಹಿತರು ಫೋನ್ ಮಾಡಿದಾಗ ಹೇಳ್ತಾ ಇದ್ದೆ, ಇಡೀ ಭಾರತದಲ್ಲಿ ಇಂಥ ಒಂದು ಹೆಚ್ಚು ಕಮ್ಮಿ ಇವತ್ತಿನ ರಿಯಲ್ ಎಸ್ಟೇಟ್ ಉದ್ಯಮದ ದೃಷ್ಟಿಯಲ್ಲೇ ಇಟ್ಟುಕೊಂಡ್ರೆ ಹೆಚ್ಚು ಕಮ್ಮಿ 50-60 ಕೋಟಿಯ ಆಸ್ತಿ ಅದು.
ಅಂಥ ಆಸ್ತಿಯ ಜೊತೆಗೆ 70 ವರ್ಷದ ಸಮೃದ್ಧವಾದಂಥ ಶೈಕ್ಷಣಿಕ ಪರಂಪರೆ, ಸಾಂಸ್ಕೃತಿಕ ಪರಂಪರೆ, ಇವತ್ತಿನ ಸಾಫ್ಟ್ವೇರ್ ಉದ್ಯಮದಲ್ಲಿ ಗುಡ್ ವಿಲ್ ಅಂತ ನೀವು ಭಾವಿಸಬಹುದು, ತೆಗೆದುಕೋಬಹುದು ಅಂತ ಆದರೆ ಹಸ್ತಾಂತರದ ಸಂದರ್ಭದಲ್ಲಿ ಅದರ ಗುಡ್ ವಿಲಿನ ಮೌಲ್ಯವನ್ನು ನೀವು ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇಂಥ ಒಂದು ಫಲಪ್ರದವಾದಂಥ ಚಾರಿತ್ರಿಕವಾದಂಥ ನೆಲೆಯನ್ನ, ಸಂಸ್ಥೆಯನ್ನ ಏಕಾಏಕಿ ಬಿಡಿಗಾಸು, ಒಂದು ಒಪ್ಪಂದ ಪತ್ರ ಅಥವಾ ಇನ್ನೊಂದೋ ಮಗದೊಂದೋ ಯಾವುದೂ ಇಲ್ಲದೇನೆ, ಪರಾಮರ್ಶೆ ಇಲ್ಲದೇನೆ, ಹಿಂದು ಮುಂದೆ ನೋಡ್ದೇನೆ ಏಕಾಏಕಿ ಸಮಸ್ತ ಪಂಚಗ್ರಾಮದ ಜನ ಸೇರಿ ಕೊಡ್ತಾರೆ ಅಂತ ಆದರೆ ಅದು ಭಾರತದಲ್ಲಿ ಕರಿಕಾನ ಪರಮೇಶ್ವರಿ ಶಿಕ್ಷಣ ಸಂಸ್ಥೆ ಮತ್ತು ನಮ್ಮ ಪಂಚಗ್ರಾಮದಲ್ಲಿ ನಡೆಯಲಿಕ್ಕೆ ಮಾತ್ರ ಸಾಧ್ಯ ಅಂತ. ಅದು ಇನ್ನೆಲ್ಲೂ ನಡೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ರಾಮಚಂದ್ರ ಅವರ ಮಾತನ್ನ ಪ್ರಾಥಮಿಕವಾಗಿ ಒಪ್ತಾನೆ, ಈಗ ಹಲುಬಿದರೆ ನೋ, ಇದು ಹಲುಬುವ ಪ್ರಶ್ನೆ ಅಲ್ಲ. ಹಲುಬುವವರು ಮತಿಶುದ್ಧತೆ ಇಲ್ಲದೆ ಇದ್ದವರು ರಾಮಚಂದ್ರರೇ, ನೆನಪಿಡಿ. ನಮಗೆ ಖಚಿತತೆ ಇದೆ, ಊರಿನವರು ಏನು, ಈ ಸಂಸ್ಥೆ ಊರಿನವರ ಒಂದು ನಂಬಿಕೆಯ ನೆಲೆಯಲ್ಲಿ ಹುಟ್ಟಿತು. ಈ ಸಂಸ್ಥೆ ಒಂದು ಊರಿನ ಭವಿಷ್ಯದ ದೃಷ್ಟಿಯನ್ನೇ ಇಟ್ಕೊಂಡು ಹುಟ್ಟಿತು. ಈ ಸಂಸ್ಥೆ ಒಂದು ಶಿಕ್ಷಣ ಮತ್ತು ಅರಿವು, ಪ್ರಜ್ಞೆ, ಪರಿಸರ, ಅದರ ಒಂದು ಮಹಾದಾಹದ ಹೊಕ್ಕುಳಿನಿಂದ ಹುಟ್ಟಿತು. ಆ ಹುಟ್ಟುವಿಕೆಗೆ ಶ್ರೀಧರ ಸ್ವಾಮಿಗಳು ಸಾಕ್ಷಿ ಮತ್ತು ನಮ್ಮೆಲ್ಲರ ಆರಾಧ್ಯ ದೇವತೆ ಕರಿಕಾನ ಪರಮೇಶ್ವರಿಯ ಸನ್ನಿಧಾನವೇ ಸಾಕ್ಷಿ. ಆ ಸಾಕ್ಷಿ ಪ್ರಜ್ಞೆಯಿಂದ ಇವರಿಗೆ ಬಿಟ್ಟುಕೊಟ್ಟದ್ದು. ಯಾಕೆಂತಂದ್ರೆ ಇವರು ಸಾಯಿಬಾಬರ ಒಂದು ಸಂಸ್ಥೆಯ ಹೆಸರಿನಿಂದ ಬಂದವರು. ಸಾಯಿಬಾಬರನ್ನೂ ಕೂಡ ಇವತ್ತು ಸಮಾಜ, ಸಂಸ್ಕೃತಿ ಅಷ್ಟೇ ಗೌರವದಿಂದ ನೆನೆಸ್ತದೆ, ಆರಾಧಿಸ್ತದೆ. ಹಾಗಾಗಿ ಇದೊಂದು ಆಧ್ಯಾತ್ಮದ ನಂಬಿಕೆಯ ನೆಲೆಯಲ್ಲಿ ಕೊಟ್ಟದ್ದು. 9 ವರ್ಷ ಗಮನಿಸಲಾಗಿದೆ. 9 ವರ್ಷದಲ್ಲಿ ಈ ತಪ್ಪುಗಳಾಗಿದೆ. ಈ ತಪ್ಪುಗಳಿಂದ ಇನ್ನು ಭವಿಷ್ಯದಲ್ಲಿ ಕರಾಳವಾದಂಥ ಒಂದು ಸ್ಥಿತಿ ಉತ್ಪನ್ನ ಆಗುವ ಎಲ್ಲ ಲಾಕ್ಷಣಿಕ ಸಂಜ್ಞೆಗಳು ಕಂಡಾಗ ಊರಿನ ಜನ ಎಚ್ಚೆತ್ತಿದ್ದಾರೆ, ಸರಿಯಾದ ಸಮಯದಲ್ಲಿ ಎಚ್ಚೆತ್ತಿದ್ದಾರೆ. ಹಾಗಾಗಿ ಇದು ಹಲಬುವ ಪ್ರಶ್ನೆ ಅಲ್ಲ, ಇದು ಆಡುವ, ಮಾಡುವ, ಪ್ರತಿಜ್ಞೆಗೈಯುವ ಮತ್ತು ಪ್ರತಿಭಟಿಸುವ ಪ್ರಶ್ನೆ. ಇದು ಬಹಳ ಸ್ಪಷ್ಟ. ಇನ್ನೊಂದು, ಲಕ್ಷ್ಮೀ ಹೆಗಡೆಯವರು ಬಹಳ ಸುದೀರ್ಘವಾಗಿ ಪ್ರತಿಕ್ರಿಯಿಸಿದ್ದಾರೆ. ಅವರಿಗೆ ನಾವು ಧನ್ಯವಾದವನ್ನು ಹೇಳಬೇಕು. ಯಾಕೆಂತಂದರೆ ಆ ಶಿಕ್ಷಣ ಸಂಸ್ಥೆಯ ಗತವೈಭವವನ್ನು ನೆನಪಿಸಿಕೊಳ್ಳುತ್ತಾ ನಾವೀಗ ಮಾಡಬೇಕಾದದ್ದೇನು? ಹೌದು, ಈಗ ನಾನು ಈ MG ಹೆಗಡೆಯವರ ಸಂದರ್ಶನದ ಕೊನೆ ಭಾಗದಲ್ಲಿ ಅದನ್ನು ಹೇಳೋಣ ಅಂತಿದ್ದೆ, ಆದರೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ಹಳೆ ವಿದ್ಯಾರ್ಥಿಗಳು ಮರಳಿ ಮನಸ್ಸು ಮಾಡಬೇಕಾಗಿದೆ. ಅವರು ಮರಳಿ ಊರಿಗೆ ಬರಬೇಕಾಗಿದೆ. ತಾವು ಓದಿದ, ತಮ್ಮ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಅರಿವಿನ ಒಂದು ದೀಪವನ್ನು ಹಚ್ಚಿದ ಕರಿಕಾನ ಪರಮೇಶ್ವರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜನ್ನು ಮತ್ತೆ ನಾವು ಉಳಿಸಿಕೊಳ್ಳುವುದಕ್ಕೆ ಲಕ್ಷಾಂತರ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಟೊಂಕ ಕಟ್ಟಬೇಕಾಗಿದೆ. ಅವರಿಗಾಗಿಯೇ ನಾವು ಕಾದಿದ್ದೇವೆ. ಪಂಚಗ್ರಾಮ ಅವರ ಬರುವಿಕೆಗಾಗಿ, ಅವರ ಸ್ಪಂದನಕ್ಕಾಗಿ, ಅವರ ಕಟಿಬದ್ಧತೆಗಾಗಿ ಕಾದಿದೆ, ಖಂಡಿತವಾಗಿ ಕಾದಿದೆ. ಅವರು ನಿರ್ಣಾಯಕ ಪಾತ್ರವನ್ನು ವಹಿಸಬೇಕು. ಈಗ ಜೊತೆಗೆ ಲಕ್ಷ್ಮೀ ಹೆಗಡೆಯವರು ಒಂದು ಮಾತನ್ನು ಹೇಳಿದ್ದಾರೆ, ಶಿಕ್ಷಣ ಸಂಸ್ಥೆಗಿಂತ ಈ ಸಂಸ್ಥೆಯನ್ನ ತೆಗೆದುಕೊಂಡವರಿಗೆ ರಿಯಲ್ ಎಸ್ಟೇಟಿನ ಮೌಲ್ಯವೇ ಜಾಸ್ತಿ ಆಗಿದೆಯೇನೋ ಅಂತ ಹೇಳಿದ್ದಾರೆ. ಅದು ಸತ್ಯ ಅನ್ನೋದು ಪಂಚಗ್ರಾಮಿಕರು ಮಾತಾಡಿದ ರೀತಿಯಲ್ಲಿ ಅದರ ಸಾರ ಸಂಗ್ರಹವನ್ನ ಇಟ್ಟುಕೊಂಡು ಅವಲೋಕಿಸಿದಾಗ ಆ ಸಂಶಯ ಬರುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಹಾಗಾಗಿ ಈ ರೀತಿಯ ಒಂದು ಮಾತು, ಮಥನ ನಡೀತಾ ಇದೆ. ಈ ಬಾರಿ ಸುಬ್ರಹ್ಮಣ್ಯ ವಿಶ್ವೇಶ್ವರ ಭಟ್ರು, ಕರಿಕಾನ್ ಪರಮೇಶ್ವರಿ ದೇವಸ್ಥಾನದ ಹಿಂದಿನ ಅರ್ಚಕರು, ಮಾನಸ JS ಇವರು ಕರಿಕಾನ್ ಪರಮೇಶ್ವರಿ ವಿದ್ಯಾಸಂಸ್ಥೆಯಲ್ಲಿ ಸುದೀರ್ಘವಾಗಿ ಪಾಠ ಮಾಡಿದಂಥ ಶಿಕ್ಷಕಿ. ತನ್ನ ಘೋರ ಅನುಭವವನ್ನು ಅವರು ಹೇಳ್ಕೊಂಡಿದ್ದಾರೆ. ಅದರ ಜೊತೆಗೆ ರಾಮ ಭಂಡಾರಿ ಬೋಳ್ಗೆರೆ ಅವರು ಕೂಡ ಇಲ್ಲಿಯ ಹಳೆ ವಿದ್ಯಾರ್ಥಿ, ಅವರು ಕೂಡ ತನ್ನ ಅನುಭವವನ್ನು ಹೇಳ್ಕೊಂಡಿದ್ದಾರೆ. ಕಡ್ಲೆ ಪಂಚಾಯತದ ಮಾಜಿ ಅಧ್ಯಕ್ಷ ಗೋವಿಂದೇಗೌಡರು ಕೂಡ ಇಲ್ಲಿ ತಮ್ಮ ಅನುಭವವನ್ನು ಹೇಳ್ಕೊಂಡಿದ್ದಾರೆ. ಈ ಅನುಭವದ ಒಂದು ಸಂಗ್ರಹದ ಸರಣಿ ಹೀಗೆ ಮುಂದುವರಿಯುತ್ತದೆ. ಇದನ್ನು ಒಂದು ನಿರ್ಣಾಯಕ ಹಂತಕ್ಕೆ
ಕೊಂಡೋಗಿ ನಿಲ್ಲಿಸುವುದು ನಮ್ಮ ಚಾನಲ್ಲಿನ ಮತ್ತು ಪಂಚಗ್ರಾಮಿಕರ ಬಹುದೊಡ್ಡ ಉದ್ದೇಶ, ಗುರಿ. ಬನ್ನಿ ಇವರ ಮಾತನ್ನು ಕೇಳೋಣ. ನಮಸ್ಕಾರ. ನನ್ನ ಹೆಸರು ಸುಬ್ರಹ್ಮಣ್ಯ ವಿಶ್ವೇಶ್ವರ ಭಟ್ಟ. ಹಿಂದೆ ಕರಿಕಾನ ಪರಮೇಶ್ವರಿಯ ಅರ್ಚಕನಾಗಿ 35 ವರ್ಷ ಸೇವೆ ಸಲ್ಲಿಸಿ ಈಗ ಪ್ರಕೃತದಲ್ಲಿ ಹೆಬ್ಬಾರನಕೆರೆಯ ಉಂಚಿಕೇರಿಯಲ್ಲಿ ವಾಸವಾಗಿದ್ದೇನೆ. ನಾನು ಮಾತನಾಡುವ ವಿಷಯ ಕರಿಕಾನ ಪರಮೇಶ್ವರಿ ಶಾಲೆಯ ಹೈಸ್ಕೂಲು ಮತ್ತು ಜೂನಿಯರ್ ಕಾಲೇಜಿನ ವಿಷಯವಾಗಿ ಕೆಲವೊಂದಿಷ್ಟು ಮಾತನಾಡಲಿಕ್ಕೆ ಬಯಸ್ತೇನೆ. 9 ವರ್ಷದ ಹಿಂದೆ ಶಾಲೆಯ ಆಡಳಿತ ವ್ಯವಸ್ಥೆಯಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗಿ ಆಡಳಿತಾಧಿಕಾರಿಗಳಿಗೆ ವಹಿಸಿಕೊಟ್ಟಿದ್ದರು. ಆ ಸಂದರ್ಭದಲ್ಲಿ KT ಭಟ್ರು ಎನ್ನುವಂತಹ ಆಡಳಿತಾಧಿಕಾರಿಗಳು ಸಂಸ್ಥೆಯ ಏಳಿಗೆಗೋಸ್ಕರವಾಗಿ ಸಂಸ್ಥೆ ಕೆಳಮಟ್ಟಕ್ಕೆ ಹೋಗ್ತಾ ಇದೆ, ಇದನ್ನು ಏಳಿಸಬೇಕು ಎನ್ನುವಂತಹ ದೃಷ್ಟಿಯಿಂದ ಪಂಚಗ್ರಾಮದ ಎಲ್ಲವನ್ನೂ ಸೇರಿಸಿ ಮೀಟಿಂಗನ್ನು ಮಾಡಿದರು. ಆ ಸಂದರ್ಭದಲ್ಲಿ ನನ್ನನ್ನು ವಿಶೇಷವಾಗಿ ಆಹ್ವಾನಿಸಿ ಕೂರಿಸಿಕೊಂಡರು. ಅವರು ಹೇಳುವಂತಹ ಆ ಸಂದರ್ಭದಲ್ಲಿ ಹೇಳಿದಂತಹ ವಿಷಯ, ಈ ಸಂಸ್ಥೆ ಸತ್ಯಸಾಯಿ ಬಾಬಾ ಸಂಸ್ಥೆಗೆ ಹಸ್ತಾಂತರಿಸಬೇಕು, ಅಳಿಕೆಯಂತಹ ಮಹಾ ಸಂಸ್ಥೆಗಳನ್ನು ನಡೆಸ್ತಾ ಇರತಕ್ಕಂತಹ ಒಂದು ಸಂಸ್ಥೆಗೆ ಇದನ್ನು ಕೊಟ್ಟರೆ ಈ ಭಾಗಕ್ಕೆ ಒಂದು ಅನುಕೂಲ ಆಗುತ್ತದೆ ಎನ್ನುವಂತಹ ಮಾತನ್ನು ಅವರು ಹೇಳಿದರು. ಅದನ್ನೆಲ್ಲ ನಂಬಿರತಕ್ಕಂತಹ ನಾವೆಲ್ಲವರು ಸಾಮಾನ್ಯ 400ರಿಂದ 420 ಜನ ಸೇರಿದ್ರು. ಆವತ್ತು ಯಾರೋ 1-2 ಜನ ಅದನ್ನು ವಿರೋಧಿಸಿದರು. ನಮ್ಮಲ್ಲಿಯೇ ಸಂಸ್ಥೆ ನಮ್ಮಲ್ಲಿಯೇ ಇರಬೇಕು ಎನ್ನುವಂತಹ ಮಾತುಗಳನ್ನು ಆಡಿದರು. ಆದರೆ ಹೆಚ್ಚಿನ ಜನ ನಮ್ಮ ಭಾಗಕ್ಕೆ ಒಳ್ಳೆಯ ವಿದ್ಯಾಸಂಸ್ಥೆ ಬರ್ತದೆ, ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಸಿಗ್ತದೆ ಎನ್ನುವಂತಹ ದೃಷ್ಟಿಯಿಂದ ಅದನ್ನು ಹಸ್ತಾಂತರಿಸಲಿಕ್ಕೆ ಒಪ್ಪಿಕೊಂಡರು. ಆ ಸಭೆಯಲ್ಲಿ ಹಸ್ತಾಂತರಿಸುವಂತಹ ಪ್ರಕ್ರಿಯೆ ನಡೀಲಿಕ್ಕೆ ಯಾವುದೇ ಹಿಂದಿನ ಆಡಳಿತ ಮಂಡಳಿಯಲ್ಲಿ ಇರಲಿಲ್ಲ. ಆ ಸಭೆಗೆ ಒಬ್ಬರೂ ಬರಲಿಲ್ಲಾಗಿತ್ತು. 1-2 ಮಂದಿ ಬಂದಿದ್ದರೋ ಏನೋ, ಅವರು ಅದನ್ನು ವಿಶೇಷವಾಗಿ ಪರಿಗಣಿಸಲಿಲ್ಲ. ಆ ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂತಹ ಸಂಸ್ಥೆಯಲ್ಲಿಯೇ ಕೆಲಸ ಮಾಡಿರುವಂತಹ ಗುಮ್ಮೇಕೇರಿಯ KS ಹೆಗಡೆಯವರನ್ನು ನೇಮಿಸಿಕೊಂಡರು. ಆನಂತರ ಹಿಂದೆ ಆಡಳಿತ ಮಂಡಳಿಯಲ್ಲಿಯೇ ಇರತಕ್ಕಂತಹ ವಿಲಾಯಿತಿ SI ಹೆಗಡೆ ಎನ್ನುವರನ್ನು ನೇಮಿಸಿಕೊಂಡರು. ಮತ್ತೊಬ್ಬರನ್ನು ಯಾರು ನೇಮಿಸಿಕೊಳ್ಳಬೇಕು ಎಂದಾಗ ಎಲ್ಲವರೂ ಸೇರಿ, ಊರಿನ ಎಲ್ಲರೂ ಸೇರಿ ನನ್ನ ಹೆಸರನ್ನು ಸೂಚಿಸಿದರು. ನನಗೂ ಆ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಸಿಗ್ತದೆ, ಮುಂದೆ ಒಳ್ಳೆಯದಾಗ್ತದೆ ಎನ್ನುವಂತಹ ಭಾವನೆ ಉಂಟಾಯಿತು. ನಾನು ಮತ್ತು ಆ ಸಂಸ್ಥೆಯಲ್ಲಿ ಯಾವುದೇ ಆಡಳಿತ ಮಂಡಳಿಯಲ್ಲಿ ಇಲ್ಲ. ಹಿಂದೆಯೂ ಸಹ ಆಡಳಿತ ಮಂಡಳಿಯು ನಾನು ಕೆಲಸ ಮಾಡಿದವನಲ್ಲ. ಕೇವಲ 1,000 ರೂಪಾಯಿನ ಮೆಂಬರ್ ಅಷ್ಟೇ ಆಗಿದ್ದೇನೆ ಹೊರತು ಶಾಲೆಯ ಯಾವ ಆಗುಹೋಗುಗಳಿಗೂ ನಾನು ಬಂದಿರಲಿಲ್ಲ. ಆದರೆ ನಮ್ಮೂರಿನ ಸಂಸ್ಥೆ ದೇವಿಯ ಹೆಸರಿನಲ್ಲಿ ಇರತಕ್ಕಂಥದ್ದು ಮತ್ತು ಶ್ರೀಧರ ಸ್ವಾಮಿಗಳು ಅದರ ಅಡಿಗಳನ್ನು ಹಾಕಿರುವಂತಹದ್ದು, 2 ಶಕ್ತಿಗಳು ಸೇರಿರುವಂತಹದ್ದಕ್ಕೆ ಮತ್ತೊಂದು ಶಕ್ತಿ ಒಂದು ಸೇರ್ತದೆ ಎನ್ನುವಂತಹ ಭಾವನೆ ನಮ್ಮಲ್ಲಿ ಉಂಟಾಗೋಯಿತು. ಸತ್ಯಸಾಯಿ ಬಾಬಾರ ಅದೊಂದು ಶಕ್ತಿಯೂ ಸಹ ಇದರೊಟ್ಟಿಗೆ ಸೇರಿಕೊಂಡು ನಮ್ಮೂರಿಗೆ ಒಳ್ಳೆಯದಾಗ್ತದೆ. ಬೇರೆ ಬೇರೆ ಅವರು ಹೇಳಿದ್ದು ಕೇವಲ ಹೈಸ್ಕೂಲು ಜೂನಿಯರ್ ಕಾಲೇಜ್ ಅಷ್ಟೇ ಅಲ್ಲ, ಬೇರೆ ಬೇರೆ ಕೋರ್ಸ್ಗಳನ್ನು ನಾವಿಲ್ಲಿ ತರುತ್ತೇವೆ ಎನ್ನುವಂತಹ ಮಾತುಗಳನ್ನು ಆ ಸಂದರ್ಭದಲ್ಲಿ ಹೇಳಿದರು. ಅದನ್ನೆಲ್ಲ ಒಪ್ಪಿಕೊಂಡಿರ್ತಕ್ಕಂತಹ ನಾವೆಲ್ಲರೂ ಸೇರಿ ಅದನ್ನು ಹಸ್ತಾಂತರಿಸಲಿಕ್ಕೆ ನಮ್ಮ ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂತಹ ಸತೀಶ್ ಭಟ್ ಉಳಿಗೆರೆಯವರು ಅದನ್ನು ವಹಿಸಿಕೊಂಡರು. ಅವರು ಸಾಯಿಬಾಬಾರ ಭಕ್ತರು, ಅವರ ಮನೆಯಲ್ಲಿ ವಿಶೇಷವಾಗಿ ಅವರನ್ನು ಆರಾಧನೆ ಮಾಡ್ತಾರೆ. ಹಾಗಾಗಿ ಅವರಿಗೂ ಸಹ ಈ ವಿದ್ಯಾಸಂಸ್ಥೆ ಬೆಳೀಲಿಕ್ಕೆ ಒಂದು ಕಾರಣ ಆಗ್ತದೆ ಎನ್ನುವಂಥ ದೃಷ್ಟಿಯಿಂದ ಅದಕ್ಕೆ ಏನೇನು ಪೂರಕವಾಗಿ ಬೇಕೋ ಕಾಗದ ಪತ್ರಗಳು ಅದನ್ನೆಲ್ಲ ಅವರು ತಯಾರಿ ಮಾಡಿಕೊಂಡ್ರು. ಆವಾಗ ನಾನು ಸ್ವಲ್ಪ ಅಳುಕಿದೆ. ಒಂದು ಸಾರಿ ನಮ್ಮ ಹಿರಿಯರೆಲ್ಲ ಕಟ್ಟಿರ್ತಕ್ಕಂತಹ ಸಂಸ್ಥೆಯನ್ನು ನಮಗೆ ಕೊಡಲಿಕ್ಕೆ ಅಧಿಕಾರ ಇದೆಯೇ ಎನ್ನುವಂತಹ ಒಂದು ಭಾವನೆ ನನ್ನಲ್ಲಿ ಉಂಟಾಯಿತು. ಆದರೆ ಎಲ್ಲರೂ ಸೇರಿ ನೀವು ಇದಕ್ಕೆ ಸಮರ್ಥರು, ಅದನ್ನು ವಹಿಸಿಕೊಡ್ಲಿಕ್ಕೆ ಎನ್ನುವಂತಹ ಮಾತನ್ನು ಹೇಳಿ ನಮ್ಮನ್ನು ಹೊನ್ನಾವರದ ಅವರ ಸಾಯಿ ಮಂದಿರಕ್ಕೆ ಕರ್ಕೊಂಡು ಹೋದರು. ಅಲ್ಲಿ ನಾವು 3 ಮಂದಿ ಸಹಿಯನ್ನು ಹಾಕಿಕೊಟ್ಟೆವು. ನಾವು ತಿಳಿದುಕೊಂಡಿದ್ದೇ ಒಂದು, ಆಗಿದ್ದೇ ಒಂದು, ನಮಗೆ ಗೊತ್ತಿಲ್ಲ ಈ ಸಂಸ್ಥೆ ಅಳಿಕೆಯಂತಹ ಮಹಾಸಂಸ್ಥೆಯ ಅಡಿಯಲ್ಲಿ ನಡೀತದೆ ಎನ್ನುವಂತಹ ಭಾವನೆ ನಮಗಿತ್ತು. ಕ್ರಮೇಣ ಅದು ಅವರ ಆ ಸಂದರ್ಭದಲ್ಲಿ ಪಾತ್ರಪೇಕರ್ ಎನ್ನುವಂತಹ ದಂಪತಿಗಳಿಲ್ಲಿದ್ದರು. ಸಾಯಿ ಸಂಸ್ಥೆಯಿಂದ ಅವರು ಬಂದವರಾಗಿತ್ತು. ಅಲ್ಲಿ ಪುಟಭರ್ತಿಯ ಸಾಯಿ ಸಂಸ್ಥೆಗೆ ಹೋಗ್ತಾ ಇದ್ದರು. ಹಾಗಾಗಿ ನಾವು ಅದಕ್ಕೆ ಪೂರ್ಣ ಸಂಬಂಧ ಇದೆ ಎನ್ನುವಂತಹ ಕಲ್ಪನೆಯನ್ನು ನಾವು ಮಾಡಿಕೊಂಡು ಅವರು ಇಲ್ಲಿಯೇ ವಸತಿ ಮಾಡಿ ಹೈಸ್ಕೂಲ್ 8ನೇ ತರಗತಿ 7ನೇ ತರಗತಿಯಿಂದ
SSLC ಬ್ಯಾಚಿನ ಒಟ್ಟಿಗೆ ಇದ್ದರು ಅವರು ಹೇಗಿದ್ದರು ಗಂಡ ಹೆಂಡತಿ ಅಂತಂದರೆ ಬೆಳಿಗ್ಗೆ ಶಾಲೆ ಆರಂಭ ಆಗುವಾಗ ಬಂದರೆ ಶಾಲೆ ಬಿಡುವುದವರೆಗೂ ಮಕ್ಕಳು ಒಟ್ಟಿಗೆ ಇರ್ತಿದ್ರು. ಅವರೂ ಸಹ ಕಾರವಾರದಲ್ಲಿ ಅಧ್ಯಾಪಕರಾಗಿದ್ದರಂತೆ. ಹಾಗಾಗಿ ಅವರಿಗೆ ವಿದ್ಯೆಯ ಬಗ್ಗೆ ವಿಶೇಷವಾಗಿರ್ತಕ್ಕಂತಹ ಕಾಳಜಿ ಇದೆ ಎನ್ನುವಂಥದ್ದನ್ನು ನಾವು ತಿಳ್ಕೊಂಡು ಅವರು ಆ ಸಂದರ್ಭದಲ್ಲಿ ಮಕ್ಕಳನ್ನು ಬಹಳ ಉತ್ತೇಜನಕ್ಕೆ ತೆಗೆದುಕೊಂಡು ಹೋಗಿದ್ದರು. ಭಾಳ ಸಂತೋಷ ಆಗಿತ್ತು ನಮಗೆ. ಅಂದರೆ ಈ ಸಂಸ್ಥೆ ಒಳ್ಳೆಯದಾಗಿ ನಡೀತದೆ, ಮುಂದೆ ಬೇರೆ ಬೇರೆ ಕೋರ್ಸ್ಗಳೆಲ್ಲ ಬರ್ತದೆ ಎನ್ನುವಂತಹ ಭಾವನೆಯಿಂದ ನಾವು ಒಂದು 3-4 ವರ್ಷ ಅದನ್ನು ದುಡ್ತಾ ಉಳಿದ್ವಿ. ಆಮೇಲೆ ಅವರ ಈ ಸಂಸ್ಥೆಯ ಹೆಸರನ್ನೇ ಕಡಿಮೆ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಅವರು ಹೊರಟುಬಿಟ್ಟು ಕೇವಲ ಕರಿಕಾನ ಪರಮೇಶ್ವರಿ ಅಂತಿದ್ದರೆ ನಮಗೆ ಮುಂದೆ ಕಾಗದ ಪತ್ರಕ್ಕೆಲ್ಲ ತೊಂದರೆ ಆಗ್ತದೆ ಎನ್ನುವಂತಹ ಹೆಸರನ್ನೆಲ್ಲ ಹೇಳಿ ದೇವಿಯ ಹೆಸರೂ ಇರ್ತದೆ, ಅದರೊಟ್ಟಿಗೆ ಸತ್ಯಸಾಯಿ ಸಂಸ್ಥೆಯನ್ನು ಸೇರಿಸ್ಕೊಳ್ತೇವೆ ಎನ್ನುವಂತಹ ಇದನ್ನು ಹೇಳಿ ನಮ್ಮಿಂದ ಸಹಿಯನ್ನು ತೆಗೆದುಕೊಂಡ್ರು. ಅವನು ಸಂಸ್ಥೆಗೆ ಒಳ್ಳೆಯದಾಗ್ತದೆ, ನಮ್ಮ ವಿದ್ಯಾರ್ಥಿಗೆ ಒಳ್ಳೆಯದಾಗ್ತದೆ ಅಂತ ಒಂದೇ ಭಾವನೆಯಿಂದ ಅದನ್ನು ಮಾಡಬಹುದು. ಈಗ ಸ್ವಲ್ಪ ಮನಸ್ಸಿಗೆ ಒಳಕಾಗ್ತಾ ಇದೆ, ನಾವು ಕೊಟ್ಟು ತಪ್ಪು ಮಾಡಿದ್ವೇನೋ ಅಂತ. ಯಾಕೆಂತ ಕೇಳಿದ್ರೆ ಯಾವ ಸಂಸ್ಥೆಯ ಮೂಲ ಹೆಸರಿದೆಯೋ ಅದನ್ನು 2ನೇ ಭಾಗಕ್ಕೆ ತಳ್ಳಿಬಿಟ್ರು. ಅವರು ಎಲ್ಲಿಂದ ಬಂದಿದೆಯೋ ಅದು ಮೊದಲಾಗಿ ಉಳೀತು. ಇದನ್ನೆಲ್ಲ ನೋಡಿದರೆ ನಮ್ಮ ಊರಿನ ಸಂಸ್ಥೆಯನ್ನು ನಾವು ನಮ್ಮ ಪೂರ್ವಜರು ಬಹಳಷ್ಟು ಶ್ರಮ ಬಿಟ್ಟು ಕೇಳಿದ್ದು ಎಲ್ಲ ಅಧ್ಯಾಪಕರಿಗೆ ತಿಂಗಳದ ಪಗಾರನ ಕೊಡಲಿಕ್ಕಾಗ್ತಾ ಇಲ್ಲಾಗಿತ್ತು. ಮನೆಗೆ ತಿರುಗಿ ಹುಡುಗರನ್ನು ತಂದು ಎಲ್ಲರೂ ಕೂಡ ಹಣವನ್ನು ಸಂಗ್ರಹ ಮಾಡಿ ಈ ಶಾಲೆಯನ್ನು ಕಟ್ಟಿದರು, ಬೆಳೆಸಿದರು. ಶಾಲೆ ಕಡಲೆ ಗಣೇಶ ಹೆಗಡೆಯವರ ಅಧ್ಯಕ್ಷತೆಯಲ್ಲಿ ಬಹಳ ಉಚ್ಚರಾಯ ಸ್ಥಿತಿಗೆ ಹೋಗಿತ್ತು. ರಾಜ್ಯ ಮಟ್ಟದಲ್ಲಿಯೇ ಹೆಸರನ್ನು ಮಾಡಿದಂಥ ಒಂದು ಶಾಲೆಯಾಗಿತ್ತು. ಇವತ್ತು ಶಾಲೆಯನ್ನು ನೋಡಿದರೆ ಒಂದು ನಮಗೆ ದೊಡ್ಡದಾಗಿರ್ತಕ್ಕಂತಹ ಕಟ್ಟಡ ಕಾಣಿಸ್ತಾ ಇದೆಯೇ ಹೊರತು ಅಲ್ಲಿ ಒಳಗಿನ ಇದು ಏನು ನಡೀತಾ ಇದೆ ಎನ್ನುವಂಥದ್ದು ನಮಗೆ ಗೊತ್ತಾಗುವುದಿಲ್ಲ. ಇದರಿಂದ ಮನಸ್ಸಿಗೆ ಬಹಳ ಖೇದ ಆಗಿ ನಾನು ಸುಮಾರು ಮಂದಿ ಹತ್ರ ಹೇಳಿದ್ದೆ, ನನ್ನ ಮೇಲೆ ನೀವು ತಿರುಗಿ ಬೀಳಿ, ನಾನು ಉತ್ತರ ಕೊಡ್ತೇನೆ, ಅದಕ್ಕೆ ನನ್ನಿಂದ ತಪ್ಪಾಗಿದೆ ಎನ್ನುವಂಥ ಹೇಳಿಕೆಯನ್ನು ಕೊಡ್ತೇನೆ ನಾನು. ಹಾಗೇನು ಕೇಳಿದ್ರೆ ಒಂದು ಸಂಸ್ಥೆ ಊರಿನ ಮಧ್ಯದಲ್ಲಿರುವಂಥದ್ದು, ಪಂಚಗ್ರಾಮಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಒಂದು ಸಂಸ್ಥೆ, ಇವತ್ತು ಪಂಚಗ್ರಾಮಕ್ಕೆ ಏನೂ ಗೊತ್ತಿಲ್ಲದೇ ಇರೋ ರೀತಿಯಲ್ಲಿ ಈ ಸಂಸ್ಥೆ ನಡೀತಾ ಇದೆ ಅಂದರೆ ನಮಗೆ ಬಹಳ ಖೇದ ಆಗ್ತದೆ. ಹಾಗಾಗಿ ಈ ಸಂಸ್ಥೆಯ ಆಗುಹೋಗುಗಳು ಹೇಗೆ ಎನ್ನುವಂಥದ್ದನ್ನು ನಾವು ವಿಚಾರ ಮಾಡಿದರೆ, ಈ ಹಿಂದೆ ಸಂಸ್ಥೆಯನ್ನು ಕಟ್ಟುವಾಗ ಬೋಳಗೆರೆ ವಿನಾಯಕ ಭಟ್ರು, ಬೆಣ್ಣೆ ಮನೆಯ ಗಣಪ ಹೆಗಡೆಯವರು, ಕಡಲೆ ಗಣೇಶ ಹೆಗಡೆಯವರು, ಗೋವಿಂದ ಹೆಗಡೆಯವರು, ಹೆಬ್ಬಾರ್ಕಾರ ನಾರಾಯಣ ಹೆಗಡೆಯವರು, ಹೀಗೆ ಈ ಊರಿನ ಎಲ್ಲ ಮುತ್ಸದ್ದಿಗಳು, ಭಾಗದ ಮಾಬಲ ಹೆಗಡೆಯವರು, ಇವರೆಲ್ಲ ಸೇರಿ ಈ ಸಂಸ್ಥೆಯನ್ನು ಕಟ್ಟಿದ್ದು. ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದು ನಮ್ಮ ಊರಿನಲ್ಲಿ. ಅಂತಹ ಈ ಸಂಸ್ಥೆಯ ಫೌಂಡೇಶನ್ ಹಾಕಿರತಕ್ಕಂತಹ ವ್ಯಕ್ತಿಗಳಿಗೆ ಇವತ್ತು ಈ ಸಂಸ್ಥೆಯಲ್ಲಿ ಜಾಗ ಇಲ್ಲ ಅಂತಂದರೆ ಬಹಳ ಖೇದ ಅನ್ನಿಸ್ತದೆ. ಯಾಕೆ ಅವರು ಆ ವಿಚಾರ ಮಾಡಲಿಲ್ಲವೋ ಏನು. ಮೊನ್ನೆ ಅಷ್ಟೇ ನಡೆಯಿತು ಗೋವಿಂದ ಹೆಗಡೆಯವರ ಜನ್ಮಶತಮಾನೋತ್ಸವ, ಬಹಳ ಅದ್ಧೂರಿಯಾಗಿ ಮಾಡಿದರು ಅವರ ಮಕ್ಕಳು ಎಲ್ಲರೂ ಸೇರಿ. ಇದಕ್ಕೆ ಕಾರಣೀಕರ್ತರು ಬಿ ಗಣಪತಿಯವರು. ಅವರು ಮಕ್ಕಳನ್ನು ನಮ್ಮನ್ನೆಲ್ಲ ಸೇರಿಸಿ ಅವರ ಬಗ್ಗಾಗಿ ಅನೇಕ ವಿಚಾರಗಳನ್ನು ವಿಚಾರಿಸಿ ಅದನ್ನು ಇವತ್ತು ಅವರ ವಾಹಿನಿಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಅವರು ಬಹಳ ಖೇದ ಪಟ್ಟುಕೊಂಡು ಬಿಟ್ಟರು. ಇದನ್ನು ಕೇಳಿ ಅವರಿಗೆ ಬಹಳ ಖೇದ ಆಯಿತು. ನಮಗೆ ಅದಕ್ಕಿಂತ ಮೊದಲೇ ಖೇದ ಆಗಿದೆ. ಅವ್ರ ಮನೆ ಗೋಪು ಹೇಳಿದ ಹೀಗೆ ನಾವು ಶಾಲೆಯಲ್ಲಿ ನಾವು ಜನ್ಮಶತಮಾನೋತ್ಸವವನ್ನು ಆಚರಿಸ್ತೇವೆ ಅಂತ ಕೇಳಿದಾಗ ಅವರು ನಿರಾಕರಿಸಿದರು ಎನ್ನುವಂತಹ ಶಬ್ದವನ್ನು ಕೇಳಿದಾಗ ನಾವು ಆ ಸಂಸ್ಥೆಯಲ್ಲಿ ನಾನು ಇವತ್ತೊಂದು ಸದಸ್ಯನಾಗಿದ್ದೇನೆ ಅಂದರೆ ನಾನು ಯಾವುದಕ್ಕೂ ಹೋಗುವುದಿಲ್ಲ. 3 ವರ್ಷ ಆಯಿತು ನಾನು ಯಾವುದಕ್ಕೂ ಅವರಿದ್ದಲ್ಲಿ ಹೋಗುವುದಿಲ್ಲ. ಆದರೆ ಈ ಕಳೆದ ವರ್ಷ ಬಂದು ಯಾವುದೋ ಒಂದು ವಿಷಯಕ್ಕಾಗಿ ನನ್ನ ಮನೆಗೆ ಬಂದು ತಗೊಂಡು ಹೋದರು ಅವರು. ಈ ಶಾಲೆಯ ಹಸ್ತಾಂತರದ ವಿಷಯದಲ್ಲಿ ಏನೋ ಒಂದು ಇರಬೇಕಾಗಿತ್ತು ಅಂತ. ಆವಾಗ ಇಷ್ಟೆಲ್ಲ ಉಲ್ಬಣ ಏನೂ ಆಗಲಿಲ್ಲಾಗಿತ್ತು. ಸಂಸ್ಥೆ ಒಳ್ಳೆಯದಾಗಿ ನಡೀತದೆ ಎನ್ನುವಂಥ ಭಾವನೆ ಇತ್ತು. ಆದರೆ ಅಲ್ಲಿರುವಂತಹ ಅಧ್ಯಾಪಕರು ಮಕ್ಕಳು ಇಲ್ಲಿ ಹೇಳ್ತಾ ಇದ್ದಾರೆ, ಕನ್ನಡ ಮಾಧ್ಯಮವನ್ನು ಅವರು ತೆಗೀಬೇಕು ಎನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಇದು ಗ್ರಾಮೀಣ ಭಾಗದಲ್ಲಿ ಬರುವಂಥವರೆಲ್ಲರೂ ಕನ್ನಡ ಶಾಲೆಯಿಂದ ಹೈಸ್ಕೂಲಿಗೆ ಬರ್ತಾರೆ ಅಂತ ಅವರು ಕನ್ನಡ ಮಾಧ್ಯಮದಲ್ಲೇ ಓದುವರಾಗಿರ್ತಾರೆ. ವಿಶೇಷವಾಗಿ ಇಂಗ್ಲೀಷ್ ಮಾಧ್ಯಮಕ್ಕೆ ಹೋಗೋದು ಕಷ್ಟ ಆಗಿರ್ತದೆ ಅವರಿಗೆ. ನಮ್ಮೂರಿನ ಶಾಲೆ ಹತ್ತಿರದಲ್ಲಿದೆ ಎನ್ನುವಂತಹ ಭಾವನೆಯಿಂದ ಅನೇಕ ಕೆಳಮಟ್ಟದ ಜನರೂ ಸಹ ಹೈಸ್ಕೂಲಿಗೆ ಬರ್ತಾ ಇದ್ದಾರೆ. ಇವರು ಅವರಿಗೆಲ್ಲ ಈ ಇಂಗ್ಲೀಷ್ ಮಾಧ್ಯಮ ಕಲೀಲಿಕ್ಕೆ ಕಷ್ಟ ಸಾಧ್ಯ. ಅವರು ಯಾಕಾಗ ಹಾಗೆ ಮಾಡ್ತಾ ಇದ್ದಾರೆ, ತಾರತಮ್ಯವನ್ನು ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗುವುದಿಲ್ಲ. ಅಲ್ಲಿರ್ತಕ್ಕಂತಹ ಅಧ್ಯಾಪಕರಿಗೂ ಸಹ ಇವರು ಸೇರಿಸಿಕೊಂಡಿರ್ತಕ್ಕಂತಹ ಅಧ್ಯಾಪಕರಿಗೆ ಬೇರೆ ರೀತಿಯಲ್ಲಿ ನೋಡುವುದು, ಅವರನ್ನು ಬೇರೆ ರೀತಿಯಲ್ಲಿ ನೋಡುವುದು, ಅಲ್ಲಿ ಕಲಿಯುವಂತಹ ಮಕ್ಕಳಿಗೆ ಈ ಹೊಸತಾಗಿರ್ತಕ್ಕಂತಹ
ಕಟ್ಟಡಕ್ಕೆ ಬರಲಿಕ್ಕೆ ಅವಕಾಶ ಕೊಡದೇ ಇರುವಂಥದ್ದು. ಇದನ್ನೆಲ್ಲ ನೋಡಿದರೆ ಈ ಸಂಸ್ಥೆ ಮುಂದೆ ಬೆಳೆಯುತ್ತದೆಯೋ ಅಥವಾ ಈ ಸಂಸ್ಥೆಯಲ್ಲಿ ಇರತಕ್ಕಂಥ ಈ ಆಸ್ತಿಯನ್ನು ಅವರು ತಗೊಳ್ತಾರೋ ಏನೂ ಗೊತ್ತಾಗುವುದಿಲ್ಲ. ಹಾಗಾಗಿ ಇದಕ್ಕೆ ಯಾರಾದರೂ ಹೋರಾಟವನ್ನು ಮಾಡಿದರೆ, ಯಾರೇ ಅದರ ಬಗ್ಗೆ ವಿಷಯವನ್ನು ಕೇಳಿದರೆ ನನಗೆ ತಿಳಿದಿರತಕ್ಕಂತಹ ಎಲ್ಲವನ್ನೂ ನಾನು ಹೇಳ್ತೇನೆ. ಇವತ್ತು ಅದರಿಂದ ನಾನು ಹಿಂದಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ, ಆ ಸಂಸ್ಥೆಯಿಂದ ನಾನು ಈಚೆಗೆ ಬರಲಿಕ್ಕೆ. ಈಗ ಮಾಧ್ಯಮದವರೋ ಅಥವಾ ನಮ್ಮ ಊರಿನ ಎಲ್ಲರೂ ಸೇರಿ ಏನಾದರೂ ಒಂದು ನಿರ್ಣಯವನ್ನು ತೆಗೆದುಕೊಂಡರೆ ಅದಕ್ಕೆ ನಾನು ಬದ್ಧನಾಗಿ ಅವರೊಟ್ಟಿಗೆ ಇರ್ತೇನೆ. ಯಾಕೆಂತ ಕೇಳಿದ್ರೆ ನಮ್ಮ ಹಿರಿಯರು ಮಾಡಿರ್ತಕ್ಕಂತಹ ಸಂಸ್ಥೆ ನಮಗಾಗಿ ಇರಬೇಕೇ ಹೊರತು ಬೇರೆಯವರಿಗಾಗಿ ಇರಬಾರ್ದು. ಸಂಸ್ಥೆಯಲ್ಲಿ ಕೇವಲ ಇಂಗ್ಲೀಷ್ ಮಾಧ್ಯಮವನ್ನು ಕಲಿಸಿದರೆ ಮಾತ್ರ ಅವರು ಬುದ್ಧಿವಂತರಾಗ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಹಿಂದೆ ನಮ್ಮ ಶಾಲೆಯಲ್ಲಿ ಇಂಗ್ಲೀಷ್ ಮಾಧ್ಯಮ ಇಲ್ಲಾಗಿತ್ತು, ಆದರೆ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಎಲ್ಲ ಪಡೆದಂಥ ವಿದ್ಯಾರ್ಥಿಗಳು ಅನೇಕರಿದ್ದಾರೆ. ಇವತ್ತು ಅವರೆಲ್ಲ ಒಳ್ಳೊಳ್ಳೆಯ ಹುದ್ದೆಯಲ್ಲಿದ್ದಾರೆ. ಹಾಗಾಗಿ ಭ್ರಮೆಯನ್ನು ಹುಟ್ಟಿಸಿ ಜನರಿಗೆ ಹಾಗೆ ಮಾಡಬಾರ್ದು. ಇಂಗ್ಲೀಷ್ ಮಾತ್ರ ಪ್ರಧಾನ ಎನ್ನುವಂಥ ಭ್ರಮೆಯನ್ನು ಹುಟ್ಟಿಸಬಾರ್ದು. ಶಾಲೆ ಬೆಳೀಬೇಕು, ಅದಕ್ಕೆ ಜನರ ಸಹಕಾರ ಬೇಕೇ ಹೊರತು ಜನರನ್ನು ವಿರೋಧಿಸಿ ಶಾಲೆಯನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಬಾರ್ದು. ಯಾಕೆಂತ ಕೇಳಿದ್ರೆ ನಮ್ಮೂರಿನ ಸಂಸ್ಥೆ, ನಮ್ಮ ತಾಯಿಯ ಹೆಸರಿನಲ್ಲಿರತಕ್ಕಂತಹ ಸಂಸ್ಥೆ, ಅದು ಒಂದು ವಿದ್ಯಾಸಂಸ್ಥೆಯು ಒಂದು ದೇಗುಲ ಎನ್ನುವಂತಹ ಮಾತನ್ನು ನಾನು ಆಗ ಆಡಿದ್ದೆ. ಹೇಗೆ ನಾವು ಕರಿಕಾನ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ತಲೆಬಾಗ್ತೀವಿಯೋ ಹಾಗೆಯೇ ಬರುವಂತಹ ವಿದ್ಯಾರ್ಥಿಗಳು ಇದು ಒಂದು ದೇವಾಲಯ ಅಂತ ಹೇಳ್ಕೊಂಡು ನಾವು ತಲೆಬಾಗ್ಕೊಂಡು ಒಳಗೆ ಹೋಗಬೇಕು ಎನ್ನುವಂತಹ ಭಾವನೆ ಇವತ್ತಿಗೂ ನನ್ನಲ್ಲಿದೆ. ಯಾಕೆಂದ್ರೆ ನನ್ನ ಗುರುಗಳು ನನಗೆ ಕಲಿಸಿದ್ದದನ್ನೇ. ನಾವು ವಿದ್ಯಾಲಯಕ್ಕೆ ಹೋದರೆ ಅದೊಂದು ದೇಗುಲ ಎನ್ನುವಂತಹ ಭಾವನೆಯಲ್ಲಿ ನಾವು ನೋಡಬೇಕು. ಅದನ್ನು ಸರಿಯಾಗಿ ಇಟ್ಟುಕೊಳ್ಬೇಕು. ಅವರು ಈಗ ಊರಿನ ಜನರನ್ನು ಕರೆದು ವಿಚಾರಿಸಿ ಮಾತಾಡಿ ನಾವು ಏನು ಮಾಡ್ತಾ ಇದ್ದೇವೆ ಎನ್ನುವಂಥದ್ದನ್ನು ಅವ್ರಿಗೆ ತಿಳಿಸಬೇಕು. ಅವರಷ್ಟೊತ್ತಿಗೆ ಅವ್ರು ಏನಾರೇ ಮಾಡಿಬಿಟ್ರೆ ನಮ್ಮ ಊರಿನವ್ರಿಗೆ ಏನು ಗೊತ್ತಾಗ್ತದೆ? ಏನೂ ಗೊತ್ತಾಗುವುದಿಲ್ಲ. ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗುವುದಿಲ್ಲ. ಹಾಗಾಗಿ ಇದನ್ನೆಲ್ಲ ಸವಿಸ್ತಾರವಾಗಿ ನೀವು ನಿಮ್ಮ ವಾಹಿನಿಯಲ್ಲಿಯೋ ಅಥವಾ ಊರಿನವನ್ನೆಲ್ಲ ಕರೆಸೋ ಇದನ್ನು ಮಾಡಿದರೆ ನಮಗೆ ಬಹಳ ಸಂತೋಷದ ಸಂಗತಿ. ಅದಕ್ಕೆ ನಾವೆಲ್ಲ ಬದ್ಧರಾಗಿರುತ್ತೇವೆ. ಈ ಸಂಸ್ಥೆ ಉಳಿಯಬೇಕು, ನಮ್ಮದಾಗಿರಬೇಕು ಎನ್ನುವಂತಹ ಕಳಕಳಿಯ ವಿನಂತಿಯನ್ನು ನಾನು ಈ ಮೂಲಕವಾಗಿ ಹೇಳ್ತಾ ಇದ್ದೇನೆ. ನಮಸ್ಕಾರ. ನಮ್ಮ ಅರೆಂಡಿ ಹೈಸ್ಕೂಲನ್ನು ಒಳ್ಳೆಯ ಉದ್ದೇಶಕ್ಕಾಗಿ ನಾವು ಅಳಿಕೆ ಸಂಸ್ಥೆಯವರು ಅದನ್ನು ನಡೆಸ್ಕೊಡ್ತಾರೆ ಅನ್ನೋ ಉದ್ದೇಶದಿಂದ ಅದನ್ನು ನಮ್ಮ ಕೋಟ್ಯಾಂತರ ರೂಪಾಯಿ ಆಸ್ತಿ ಇರುವಂತಹ ಒಂದು ಸಂಸ್ಥೆಯನ್ನು ಅಳಿಕೆಗೆ ಕೊಟ್ಟಿದ್ರು. ಆದರೆ ಅಲ್ಲಿ ತುಂಬಾ ಪಾರ್ಶಾಲಿಟಿ ನಡೀತಾ ಇದೆ. ವ್ಯವಸ್ಥಿತವಾಗಿ ಈ ಕನ್ನಡ ಮಾಧ್ಯಮ ಶಾಲೆಯನ್ನು ಮುಗಿಸುವ ಹುನ್ನಾರ ನಡೆತಿದೆಯಾ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಅಲ್ಲಿ ತುಂಬಾ ಪಾರ್ಶಾಲಿಟಿ ನಡೀತಿದೆ. ಅಲ್ಲಿ ಹೈಟೆಕ್ ಶೌಚಾಲಯ ಆಗಿದೆ, ಆದರೆ ಅಲ್ಲಿ ಕನ್ನಡ ಮಾಧ್ಯಮದವರಿಗೆ ಯಾವುದೇ ಅವಕಾಶ ಇಲ್ಲ. ಹಾಗೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಟ್ಟಡಗಳು ತುಂಬಾ ಹಳೆಯ ಕಟ್ಟಡಗಳು, ಯಾವುದೇ ರಿಪೇರಿ ಇನ್ನೂ ಕಂಡಿಲ್ಲ. ಹಳೆಯ ಕಿಟಕಿಗಳು. ಈ ಸಂಸ್ಥೆ ವಹಿಸಿಕೊಂಡ ಮೇಲೆ ಇತ್ತೀಚೆಗಂತೂ ಸಾರ್ವಜನಿಕರಿಗೆ ಯಾವುದೋ ಕಾರ್ಯಕ್ರಮ ಮಾಡಿಕೊಡೋಕೆ ಅವಕಾಶ ಕೊಡ್ತಾ ಇಲ್ಲ ಅವರು. ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಹಳೆಯ ವಿದ್ಯಾರ್ಥಿಗಳಿಗಾಗಿರ್ಬೋದು. ಹೀಗೆ ಇದು ನಮ್ಮೂರಿನ ಶಾಲೆ. ಈ ನಮ್ಮೂರಿನ ಶಾಲೆಗೆ ನಮಗೆ ಫುಲ್ ಅವಕಾಶ ಸಿಗಬೇಕು. ಈ ರೀತಿ ಅವಕಾಶ ಸಿಗದೇ ಹೋದರೆ ನಾವೊಂದು ದೊಡ್ಡ ಅಭಿಯಾನವನ್ನೇ ಮಾಡಬೇಕಾದಂಥ ಅಗತ್ಯ ಇದೆ. ಎಲ್ಲ ಸಾರ್ವಜನಿಕರು ನಮಸ್ಕಾರ. ನನ್ನ ಹೆಸರು ಗೋವಿಂದ ಗೌಡ, ಕಡಲೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಗೂ ಈಗ ಹಾಲಿ ಸದಸ್ಯನಾಗಿ ಕೆಲಸ ಮಾಡ್ತಾಯಿದ್ದೇನೆ. ನಾನಿವತ್ತು ಮಾಧ್ಯಮದ ಮುಖಾಂತರ ಬರ್ತಾ ಇದ್ದೇನೆ. ವಿಷಯ ಏನಂತಂದರೆ, ನಾನು ಕಲಿತಂಥ ಶಾಲೆ ಶ್ರೀ ಕರಿಕಾನ ಪರಮೇಶ್ವರಿ ವಿದ್ಯಾಲಯ ಅರೆಂಗಡಿ ಇವತ್ತು 9 ವರ್ಷದಿಂದ ಹಿಂದೆ ಈ ಸಂಸ್ಥೆಯನ್ನು ಒಬ್ಬರು ಸ್ಥಾಯಿ ಸಮಿತಿಯವರು ತಗೊಳ್ತಾರೆ. ನಾವು ಅವತ್ತೇ ಬೇಡ ಅಂತ ಹೋರಾಟ ಮಾಡಿದ್ದೇವೆ, ಅನೇಕ ಮೀಟಿಂಗನ್ನು ಮಾಡಿದ್ದೇವೆ 9 ವರ್ಷದ ಹಿಂದನೇ ಬೇಡ ಅಂತ. ನಾವು ಕಡೆಗೂ ಒಂದು ಸಲ ಸ್ವಲ್ಪ ಲೂಸ್ ಬಿಟ್ಟಿದ್ದೇವೆ. ಯಾಕೆಂತಂದರೆ ನಮ್ಮೂರಲ್ಲಿ ಒಂದು ಒಳ್ಳೆಯ ಶಾಲೆ ಆದರೆ ಅನೇಕ ಬಡ ವಿದ್ಯಾರ್ಥಿಗಳನ್ನು ಒಳ್ಳೆಯ ಶಿಕ್ಷಣ ಸಿಗ್ತದೆ ಅಂತ ಏನೋ ನಾವು ನಂಬಿದ್ರು ಆ ದಿವಸ. ಆದರೆ ನಾವು ಅನೇಕ ಕಂಡೀಷನನ್ನು ಅವರಿಗೆ ಹಾಕಿದರು ಹಸ್ತಾಂತರ ಮಾಡಬೇಕಾದ್ರೆ. ನಮ್ಮ ಶ್ರೀ ಕರಿಕಾನ್ ಪರಮೇಶ್ವರಿಯ ದೇವರ ಹೆಸರು ನೀವು ಯಾವ ಕಾರಣಕ್ಕೂ ತೆಗಿಬಾರ್ದು, ಈ ಥರ ಅನೇಕ ಕಂಡೀಷನ್ ಇತ್ತು. ಇದಕ್ಕೆ ನೀವು ಈ ಸಂಸ್ಥೆಯವರು ಯಾವುದೇ ಕಂಡೀಷನ್ಗೂ ಇವತ್ತು ಒಪ್ಪಲಿಲ್ಲ, ಒಪ್ಕೊಂಬುದು ಇಲ್ಲ. ಅವ್ರು ಮುಂದಿನ ದಿನದಲ್ಲಿ ವಿದ್ಯಾಭ್ಯಾಸ ಅನ್ನೋದು ಶಾಲೆಯಲ್ಲಿ ಹದಗೆಟ್ಬಿಟ್ಟಿದೆ. ಅದನ್ನು ನಮ್ಮ ಸಾರ್ವಜನಿಕರು ಇವತ್ತು ಹೇಳ್ತಾ ಇದ್ದಾರೆ. ನಿಮಗೆ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನೀವು ಏನು ಮಾತು ಕೊಟ್ಟಿದ್ರಿ ಮೊದಲನೇದಾಗಿ ಅದನ್ನು ತಾವು ನಡ್ಕೊಂಡು ಹೋಗಬೇಕು. ಇಲ್ಲ ಈ ಸಂಸ್ಥೆಯನ್ನು ನಮ್ಗೆ ಹಸ್ತಾಂತರ ಮಾಡಬೇಕು.
ನಾವು ಇಲ್ಲಿ ಹಳ್ಳಿ ಜನ ಆಗಿರ್ಬೋದು, ಆದರೆ ವಿದ್ಯಾವಂತರಿದ್ದೇವೆ. ನೀವೇನು ವಿದ್ಯಾವಂತರಿದ್ದೀರಲ್ಲ ಅಷ್ಟೇ ಇಲ್ಲೂ ಅಷ್ಟೇ ನಾವು ವಿದ್ಯಾವಂತರಿದ್ದೇವೆ. ನಿಮಗೆ ಅದ್ರ ಗೊತ್ತಿಲ್ಲ ಹಳ್ಳಿ ಜನರದ ಇದು. ಸುಮ್ಮನೆ ಇರ್ತಾರೆ. ತಾಳ್ಮೆಯನ್ನು ನೀವು ಹಳ್ಳಿ ಜನರ ತಾಳ್ಮೆಯನ್ನು ನೀವು ಕೆಣಕ್ಲಿಕ್ಕಿಲ್ಲ. ನೇರವಾಗಿ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾಳೆ ದಿವಸ ನೀವು ಸರಿಯಾಗಿ ನಡ್ಕೊಳ್ಳಿಲ್ಲ ಅಂತಂದರೆ ನಾವು ಈ ನಿಮ್ಮ ಸಂಸ್ಥೆ ವಿರುದ್ಧ ದೊಡ್ಡ ಪ್ರತಿಭಟನೆ ಮಾಡಬೇಕಾಗ್ತದೆ, ಹೋರಾಟ ಮಾಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೇನು ಹೆಚ್ಚಿನದಾಗಿ ಮಾತಾಡಲಿರೋದಿಲ್ಲ. ಮುಂದಿನ ದಿನದಲ್ಲಿ ನೋಡೋಣ. ನಮಸ್ಕಾರ ಎಲ್ಲರಿಗೂ. ನಾನು ಉಮೇಶ್ ರಾಮಚಂದ್ರ ಕಾಮತ್ ಅಂತ ಕರಿಕನ್ ಪರಮೇಶ್ವರಿ ಶಾಲೆಯಲ್ಲಿ ಕಲಿತವನು. ನನ್ನ ಮಾವನವರು ರಾಮಕೃಷ್ಣ ಸುಬ್ರಾಯ್ ಕಾಮತ್ ಮ್ಯಾನೇಜಿಂಗ್ ಕಮಿಟಿಯಲ್ಲೆಲ್ಲ ದೊಡ್ಡ ಇದರಲ್ಲಿದ್ದರು ಅವರು. ಈಗ ನಮ್ಮ ಸತ್ಯಸಾಯಿ ಇವರು ಬಂದ ನಂತರ ನಮ್ಮ ಕರಿಕನ್ ಪರಮೇಶ್ವರಿ ಇದು ಸಂಸ್ಥೆಗೆ ತುಂಬ ಇದು ಮಾಡ್ತಾ ಇದ್ದಾರೆ, ತೊಂದರೆ ಮೇಲೆ ಇದು ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡ ಮೀಡಿಯಮ್ಗೆಲ್ಲ ತೊಂದರೆ ಆಗ್ತದೆ. ಆದ್ದರಿಂದ ಈ ಬಗ್ಗೆ ನಮ್ಮದು ರಾಶಿ ವಿರೋಧ ಇದೆ. ಈ ಬಗ್ಗೆ ನಾವು ಹೋರಾಟ ಮಾಡ್ತೇವೆ. ನಮ್ಮ ಕರಿಕನ್ ಪರಮೇಶ್ವರ್ ಹೆಸರು ಇರಬೇಕು, ಸತ್ಯಸಾಹೇಬ ಹೆಸರು ವಿಷಯ ಆಮೇಲೆ ನಾವು ಕಟ್ಟಿ ಬೆಳೆಸಿದ ಸಂಸ್ಥೆ ಇದು. ಹೀಗಾದರೆ ನಮಗೂ ತುಂಬ ಬೇಜಾರಾಗ್ತದೆ. ಆದ್ದರಿಂದ ಈ ಬಗ್ಗೆ ನೀವು ಏನಂತ ವಿಚಾರ ಮಾಡಬೇಕು ಅಂತ ಹೇಳಕ್ಕೆ ಬಯಸ್ತೀನಿ.